ಹೇಳ್ತಾ ಇದ್ದೀರಾ? ಕಾಲ್ ಮಾಡಿ ಸರ್. You switch off the mobile and give it to my sick. ಆಗೋದಿಲ್ಲ ಸರ್, ನಾನು ಕೊಡಕ್ ಆಗೋದಿಲ್ಲ. ಬಿಡಲ್ಲ, ನಾವೇನು ಮಾಡಲ್ಲ. ಕಾಲ್ ಮಾಡಿ, ನೀವು ಪೊಲೀಸರು ಕಾಲ್ ಮಾಡಿ ಸರ್. ನನ್ನ ಸೇಫ್ಟಿಗೆ ನಾನು ವಿಡಿಯೋ ಮಾಡ್ಕೊಂತ ಇದ್ದೀನಿ, ನನ್ನ ಸೇಫ್ಟಿಗೆ ನಾನು ಇಲ್ಲಿ ಕುತ್ಕೊಂಡಿದ್ದೀನಿ. ಅಧಿಕಾರ ಮದದ ಪರಮಾವಧಿ. ಸಾರ್ವಜನಿಕರ ತೆರಿಗೆಯಿಂದ ಸಂಬಳ ಪಡೆಯುವ ಒಬ್ಬ ಉನ್ನತ ಅಧಿಕಾರಿಯನ್ನ ಸೇವೆಗೆ ಬಳಸೋದಕ್ಕೆ ಬದಲು ದರ್ಪ, ದಬ್ಬಾಳಿಕೆ ಮತ್ತು ದುರುಪಯೋಗಕ್ಕೆ ಬಳಸಿದ್ದಾನೆ. ಕಾಲ್ ಮಾಡಿ, ನೀವು ಪೊಲೀಸರು ಕಾಲ್ ಮಾಡಿ ಸರ್. ನನ್ನ ಸೇಫ್ಟಿಗೆ ನಾನು ವಿಡಿಯೋ ಮಾಡ್ಕೊಂತ ಇದ್ದೀನಿ, ನನ್ನ ಸೇಫ್ಟಿಗೆ ನಾನು ಇಲ್ಲಿ ಕುತ್ಕೊಂಡಿದ್ದೀನಿ. ಈ ಸ್ಟೋರಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಮೆಂಬರ್ ಸೆಕ್ರೆಟರಿ ಲಿಂಗರಾಜು ಅವರದ್ದು. ಜನರ ಸೇವೆ ಮಾಡುವ ಹುದ್ದೆಯಲ್ಲಿ ಇದ್ದರೂ ಜನರನ್ನೇ ಭಯಪಡಿಸುವ ರೀತಿಯಲ್ಲಿ ವರ್ತಿಸುವ ಅಧಿಕಾರಿಯಾಗಿದ್ದಾನೆ. ಅವನ ಕಚೇರಿ ಈಗ ಸರ್ಕಾರಿ ಕಚೇರಿಯಲ್ಲ, ಖಾಸಗಿ ಕೋಟೆಯಾಗಿದೆ. ನೀವು ಹೇಳ್ತಾ ಇದ್ದೀರಾ? ಕಾಲ್ ಮಾಡಿ ಸರ್, ಕಾಲ್ ಮಾಡಿ, ನೀವು ಪೊಲೀಸರು ಕಾಲ್ ಮಾಡಿ ಸರ್. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪರಿಸರ ಸಂರಕ್ಷಣೆಗಾಗಿ, ಮಾಲಿನ್ಯ ನಿಯಂತ್ರಣಕ್ಕಾಗಿ, ಜನರ ಹಿತಕ್ಕಾಗಿ ಇರುವ ಪ್ರಮುಖ ಇಲಾಖೆಯಾಗಿದೆ. ಆದರೆ ಇದೇ ಇಲಾಖೆಯೊಳಗೆ ಅಧಿಕಾರದ ಮದ ಬೆಳೆಸಿಕೊಂಡಿರುವ ಒಬ್ಬ ಅಧಿಕಾರಿಯ ವರ್ತನೆ ಈಗ ಸಾರ್ವಜನಿಕರ ಕೋಪಕ್ಕೆ ಕಾರಣವಾಗಿದೆ. ಮೆಂಬರ್ ಸೆಕ್ರೆಟರಿ ಲಿಂಗರಾಜು ಸರ್ಕಾರದ ಸುತ್ತೋಲೆಗಳು, ನಿಯಮಗಳು ಹಾಗೂ ಜನರ ಹಕ್ಕುಗಳಿಗೆ ತಲೆಕೆಡಿಸಿಕೊಳ್ಳದಂತಿದ್ದಾನೆ. ಅವರ ಕಚೇರಿಗೆ ಯಾರಾದರೂ ಭೇಟಿ ಕೊಡಲು ಬಂದರೆ ಗಂಟೆಗಟ್ಟಲೆ ಕಾದು ಕೂರಬೇಕು. ಜನರು, ನಾಗರಿಕರು, ಮಾಹಿತಿ ಹಕ್ಕು ಬಳಕೆದಾರರು ಎಲ್ಲರೂ ಕೈಕಟ್ಟಿ ನಿಲ್ಲಬೇಕು ಎಂಬಂತೆ ವಾತಾವರಣ ನಿರ್ಮಿಸಿದ್ದಾನೆ. ಲಿಂಗರಾಜು ಅವರ ಕಚೇರಿಯಲ್ಲಿ ಹೊಸ ನಿಯಮಗಳು. ಕಚೇರಿಯೊಳಗೆ ಮೊಬೈಲ್ ಫೋನ್ ತೆಗೆದುಕೊಂಡು ಹೋಗಬಾರದು. ಒಳ ಹೋಗಬೇಕಾದರೆ ಫೋನ್ ಆಫ್ ಮಾಡಿ ಹೋಗಬೇಕು, ಇಲ್ಲದಿದ್ದರೆ ಸಿಬ್ಬಂದಿಯ ಕೈಯಲ್ಲಿ ಕೊಟ್ಟು ಹೋಗಬೇಕು. ಸರ್ಕಾರಿ ಕಚೇರಿಯ ಒಳಗೆ ಚಿತ್ರೀಕರಣ, ದಾಖಲೆ ಅಥವಾ ವಿಡಿಯೋ ತೆಗೆದುಕೊಳ್ಳುವುದು ನಿಷೇಧ ಎಂಬಂತೆ ವರ್ತಿಸುತ್ತಾನೆ. ಆದರೆ ನಿಜಕ್ಕೂ ಸರ್ಕಾರಿ ಕಚೇರಿಯಲ್ಲಿ ಜನರಿಗೆ ದಾಖಲೆ ಮಾಡುವ ಹಕ್ಕು ಇದೆ. ಆದರೆ ಲಿಂಗರಾಜು ಅವರ ಕಚೇರಿಯಲ್ಲಿ ಆ ಹಕ್ಕೇ ಅಪರಾಧವಾಗಿ ಮಾರ್ಪಟ್ಟಿದೆ. ಯಾರಾದರೂ ಮೊಬೈಲ್ ಒಳಗೆ ತೆಗೆದುಕೊಂಡು ಹೋದ್ರೆ ಪೊಲೀಸರಿಗೆ ಕರೆ ಮಾಡ್ತೀನಿ ಎಂದು ಬೆದರಿಕೆ ಹಾಕ್ತಾನೆ. ಫೋನ್ ಕೈಯಲ್ಲಿದ್ದರೆ ಯಾವುದೇ ಮೀಟಿಂಗ್ ನಡೆಯುವುದಿಲ್ಲ ಎನ್ನುವ ಹುಮ್ಮಸ್ಸು. ಇದು ಅಧಿಕಾರದ ಮತದ ಪರಮಾವಧಿಯಲ್ಲವೇ? ನೀವು ಹೇಳ್ತಾ ಇದ್ದೀರಾ? ಕಾಲ್ ಮಾಡಿ ಸರ್, ಕಾಲ್ ಮಾಡಿ, ನೀವು ಪೊಲೀಸರು ಕಾಲ್ ಮಾಡಿ ಸರ್. ನನ್ನ ಸೇಫ್ಟಿಗೆ ನಾನು ವಿಡಿಯೋ ಮಾಡ್ಕೊಂತ ಇದ್ದೀನಿ, ನನ್ನ ಸೇಫ್ಟಿಗೆ ನಾನು ಇಲ್ಲಿ ಕುತ್ಕೊಂಡಿದ್ದೀನಿ. ಸಾರ್ವಜನಿಕರು ಬಂದರೆ ಕುಳಿತುಕೊಳ್ಳಲು ಅವಕಾಶ ಕೊಡಬೇಕು, ಅವರ ಅಹವಾಲುಗಳನ್ನ ಗೌರವದಿಂದ ಕೇಳಬೇಕು ಎಂದು ಸರ್ಕಾರ ಹೇಳಿದೆ. ಆದರೆ ಮೆಂಬರ್ ಸೆಕ್ರೆಟರಿ ಲಿಂಗರಾಜ್ ಕಚೇರಿಯಲ್ಲಿ ಆ ನಿಯಮಗಳು ಲೆಕ್ಕಕ್ಕೆ ಬರೋದೇ ಇಲ್ಲ. ಸಾರ್ವಜನಿಕರು, ನಾಗರಿಕರು ಇವರನ್ನ ಗುಲಾಮರಂತೆ ಕಾಣುವುದು ಇದು ಕೇವಲ ಅಹಂಕಾರವಲ್ಲ, ಇದು ಸಾರ್ವಜನಿಕರ ಹಕ್ಕಿನ ಹನನ. ಅಧಿಕಾರಿ ಎಂದರೆ ಜನರ ಸೇವಕ, ಆದರೆ ಈತ ಅಧಿಕಾರಿಯೇ ಪ್ರಭು ಆಗಿದ್ದಾನೆ. ಯಸ್, ಮಾಹಿತಿ ಹಕ್ಕು ಕಾಯ್ದೆ ಅಂದರೆ ಜನರಿಗೆ ಮಾಹಿತಿ ಪಡೆಯೋ ಹಕ್ಕು. ಆದರೆ ಲಿಂಗರಾಜು ಅವರ ಕಚೇರಿಯಲ್ಲಿ ಮಾಹಿತಿ ಕೇಳುವವರು ಶತ್ರುಗಳಂತೆ ಕಾಣ್ತಾರೆ. ಮಾಹಿತಿ ಹಕ್ಕು ಬಳಕೆದಾರರನ್ನ ಕಂಡರೆ ಭ್ರಷ್ಟಾಚಾರದ ಭಯ ಅಥವಾ ತಮ್ಮ ತಪ್ಪು ಬಯಲಾಗುವ ಭಯದಲ್ಲಿರುವಂತೆ ಇವನ ವರ್ತನೆ. ಸರ್ಕಾರದ ಕಚೇರಿಯಲ್ಲಿರುವ ಅಧಿಕಾರಿಯೊಬ್ಬನು ಜನರ ಕಣ್ಣಿಗೆ ಹೆದರಬೇಕಾದ ಪರಿಸ್ಥಿತಿ ನಿರ್ಮಾಣ ಮಾಡಿಕೊಂಡಿದ್ದಾನೆ. ನೀವು ಹೇಳ್ತಾ ಇದ್ದೀರಾ? ಕಾಲ್ ಮಾಡಿ ಸರ್, ಕಾಲ್ ಮಾಡಿ, ನೀವು ಪೊಲೀಸರು ಕಾಲ್ ಮಾಡಿ ಸರ್. ನನ್ನ ಸೇಫ್ಟಿಗೆ ನಾನು ವಿಡಿಯೋ ಮಾಡ್ಕೊಂತ ಇದ್ದೀನಿ, ನನ್ನ ಸೇಫ್ಟಿಗೆ ನಾನು ಇಲ್ಲಿ ಕುತ್ಕೊಂಡಿದ್ದೀನಿ. ಹೌದು, ಇದು ಕೇವಲ ಆರೋಪ ಅಲ್ಲ. ಇವರ ವಿರುದ್ಧ ಈಗ ಅಧಿಕೃತ ದೂರು ದಾಖಲಾಗಿದೆ. ಸಾಮಾಜಿಕ ಹೋರಾಟಗಾರ್ತಿ ಹಾಗೂ ಮಾಹಿತಿ ಹಕ್ಕು ಬಳಕೆದಾರರಾದಂತಹ ಶ್ರೀಯುತ ಅಮೃತ ಜಯರಾಮ್ ರವರು ಮೆಂಬರ್ ಸೆಕ್ರೆಟರಿ ಲಿಂಗರಾಜು ವಿರುದ್ಧ ಅಧಿಕಾರ ದುರುಪಯೋಗ, ದರ್ಪ, ದಬ್ಬಾಳಿಕೆ ಹಾಗೂ ದುರ್ನಡತೆ ಕುರಿತಂತೆ ಮಾನವ ಹಕ್ಕು ಆಯೋಗ, ಮಹಿಳಾ ಆಯೋಗ, ಹಕ್ಕು ಜಾರಿ ನಿರ್ದೇಶನಾಲಯ ಮತ್ತು ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಈ ದೂರು ಕೇವಲ ಒಬ್ಬರ ಹೋರಾಟವಲ್ಲ, ಇದು ಪ್ರತಿ ನಾಗರಿಕನ ಹಕ್ಕಿಗಾಗಿ ನಡೆಯುತ್ತಿರುವ ಹೋರಾಟ. ಪ್ರಶ್ನೆ ಇಲ್ಲಿ ಮುಗಿದಿಲ್ಲ. ಇಂತಹ ಅಧಿಕಾರಿಗಳ ವಿರುದ್ಧ ಕ್ರಮ ಯಾರಿಂದ? ಸರ್ಕಾರಿ ಇಲಾಖೆಯ ಒಳಗಿನ ಶಿಸ್ತು ಎಲ್ಲಿದೆ? ಸರ್ಕಾರದ ಆದೇಶ ಉಲ್ಲಂಘನೆ ಮಾಡಿದ್ರೂ ಕ್ರಮ ಇಲ್ಲ. ಆದರೆ ಲಿಂಗರಾಜು ಅವರ ಸ್ವಂತ ನಿಯಮ ಪಾಲಿಸಬೇಕು ಎಂಬ ಕಾನೂನು ಈತನ ಕಚೇರಿ ಸರ್ಕಾರಿ ಆಸ್ತಿಯಲ್ಲ,
ಆದರೆ ಆತ ಅದನ್ನ ತನ್ನ ಖಾಸಗಿ ರಾಜ್ಯದಂತೆ ನಡೆಸುತ್ತಿದ್ದಾನೆ. ಜನರಿಗೆ ನ್ಯಾಯ ಸಿಗಬೇಕಾದ ಕಚೇರಿ ಇಂದು ಭಯದ ಕಚೇರಿಯಾಗಿ ಮಾರ್ಪಟ್ಟಿದೆ. ಸಾರ್ವಜನಿಕರ ತೆರಿಗೆಯಿಂದ ಸಂಬಳ ಪಡೆಯುವವರು ಅದನ್ನೇ ಸಾರ್ವಜನಿಕರ ಮೇಲೆ ಬಳಸಿದರೆ ಅದು ಅಪರಾಧ. ಅಧಿಕಾರ ಎಂದರೆ ಸೇವೆ, ಜನರ ನಂಬಿಕೆ, ನಿಷ್ಠೆ. ಆದರೆ ಕೆಲವರಿಗೆ ಅದು ದರ್ಪದ ವೇದಿಕೆಯಾಗಿದೆ. ಈ ಪ್ರಕರಣದಲ್ಲಿ ಸತ್ಯ ಹೊರಬರಬೇಕು. ಲಿಂಗರಾಜು ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು. ಸರ್ಕಾರವು ಈ ಘಟನೆಯಿಂದ ಪಾಠ ಕಲಿಯಬೇಕು. ನಾವು ಕೇವಲ ಹೇಳೋದು ಒಂದೇ, ಸರ್ಕಾರದ ಕಚೇರಿಗಳು ಜನರಿಗಾಗಲಿ ಅಧಿಕಾರಿಗಳಿಗಲ್ಲ.